ನಮಸ್ಕಾರ ರೀ ಹುಬ್ಬಳ್ಳಿ ಧಾರವಾಡ ಮಂದಿಗೆ ಇವತ್ತು ನಿಮಗೆ ಒಂದು ಮಸ್ತ್ ಸುದ್ದಿ ತಂದೇವು ನೋಡ್ರಿ ಇಲ್ಲೇ. ನೀವೆಲ್ಲ ಊಟ ಆದ ಮ್ಯಾಲೆ ಮತ್ತು ಈ ಬತ್ತಿ ಹೊಡೆದ ಮ್ಯಾಲೆ ಬಾಯಿ ಫ್ರೆಶ್ ಆಗಲಿ ಅಂತ ಹೇಳಿ ಸುಪಾರಿ ಹಾಕ್ತೀರಿ. ಆದ್ರೆ ನೀವು ಹಾಕುವಂಥ ಸುಪಾರಿ ಒಳಗೆ ಬರಬಾರ್ದು ಬಂದುಬಿಟ್ರೆ ನಿಮಗೆ ಹೆಂಗೆ ಅನಿಸ್ತತಿ ಹೇಳ್ರಿ. 15 ದಿವಸದ ಹಿಂದೆ ಈ ಕಶಿಶ್ ಅನ್ನುವಂಥ ಸ್ವೀಟ್ ಸುಪಾರಿ ಚೀಟ್ ಒಳಗೆ ಕಪ್ಪಿ ಮರಿ ಬಂದಿತ್ತು. ಹೀಗಾಗಿ ಫುಡ್ ಸೇಫ್ಟಿ ಆಫೀಸರ್ಗೆ ಇದ್ರ ಬಗ್ಗೆ ಹೇಳಿದ್ರೆ ಅವರು ಫ್ಯಾಕ್ಟ್ರಿ ಕಡೆ ಹನಿಕೆ ಹಾಕಿದ್ದು 15 ದಿನ ಆದಮ್ಯಾಗ. ಹಂಗಾದ್ರೆ ಈ ಫ್ಯಾಕ್ಟ್ರಿ ಮತ್ತು ಫುಡ್ ಆಫೀಸರ್ ಕತಿ ಏನು ಅಂತಿರೋದಲ್ಲ, ಇಲ್ಲಿ ಬರ್ರಿ ಎಲ್ಲ ತೋರಿಸ್ತೀವಿ, ನಾವು ಡೀಟೇಲ್ಸ್ ಹೇಳ್ತೇವೆ ಬರ್ರಿ ಇಲ್ಲಿ. ಮೊನ್ನೆ 15 ದಿವಸದ ಹಿಂದೆ ಹುಬ್ಬಳ್ಳಿ ನೇಕಾರ ನಗರದಾಗ ಒಬ್ಬರು ಅಂಗಡಿ ಒಳಗೆ ಕಶಿಶ್ ಅಡಿಕೆ ಚೀಟ್ ತೊಗೊಂಡು ತಿನ್ಬೇಕಂತೇಳಿ ಹರಿದ ಕೈಯಾಗ ಹಾಕ್ಕೊಂಡ್ರೆ ಬಾಯಾಗ ಹಾಕೋಬೇಕು ಅನ್ನೋಷ್ಟ್ರೊಳಗೆ ಅಡಿಕೆ ಚೀಟ್ ಅದ್ರೊಳಗೆ ಕಪ್ಪಿ ಮರಿ ಬಂದ್ಬಿಟ್ಟತ್ರಿ. ಅಯ್ಯೋ ಅವ್ನು ಏನು ಯಪ್ಪ ಅದ ಮಾರಾಯ, ಅಡಿಕೆ ಚೀಟ್ ಒಳಗೆ ಕಪ್ಪಿ ಮರಿ ಬಂದ್ಬಿಟ್ಟತ್ತಲ್ಲ ಅಂಥೇಳಿ ಪಾಪ ಹುಡುಗ ನಮಗೆ ಮಾಹಿತಿ ಕೊಟ್ಟು ನಾವು ಹೋಗಿ ನೋಡಿದ ಮೇಲೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಕೊಟ್ಟಿವಿ. ಆದರೆ ಫುಡ್ ಡಿಪಾರ್ಟ್ಮೆಂಟ್ನವ್ರು ಮಾತ್ರ ನಾವು ಆಫೀಸ್ ಶಿಫ್ಟ್ ಮಾಡಕ್ಕೆ ಕುಂತೇವ್ರಿ, ಮೈಸೂರೊಳಗೆ ಟ್ರೈನಿಂಗ್ ಐತೆ ರೀ ನಮಗೆ, ಅದಕ್ಕೆ ನಾವು ಮೈಸೂರೊಳಗೆ ಟ್ರೈನಿಂಗ್ ಐತೆ ಅಂತ ಹೇಳಿ ಇದನ್ನು ಅದು ಇದು ಅಂತ ಏನೇನೋ ನೆಪ ಹೇಳಿ 15 ದಿವಸ ಇದನ್ನು ನೂಕಿದ್ರು. ಅಂತೂ ಇಂತೂ ನಮ್ಮ ಕಾಟಕ್ಕೆ ಸಾಕಾಗಿ ನಿನ್ನ ಗುರುವಾರ ಸಂಜೆ ಮುಂದೆ ಕಲಘಟಗಿ ರೋಡ್ ಕಡೆ ಇರುವಂಥ ಕಶಿಶ್ ಫ್ಯಾಕ್ಟ್ರಿಗೆ 5 ಗಂಟೆಗೆ ವಿಸಿಟ್ ಮಾಡ್ಯಾರ. 15 ದಿನ ಆದ ಮ್ಯಾಲಾದರೂ ಫುಡ್ ಸೇಫ್ಟಿ ಆಫೀಸರು ಈ ಕಶಿಶ್ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದ್ರಲ್ಲ ಅಂತ ನಾವು ಒಳಗೆ ಹೋದ್ರೆ ಫ್ಯಾಕ್ಟ್ರಿ ಅವರು ಧಮಕಿ ಹಾಕೋದು ಚಾಲೂನ ನೋಡ್ರಿ. ಏನು ನೀವು ಹೆಂಗೆ ಒಳಗೆ ಬಂದ್ರಿ, ನಿಮಗೆ ಯಾರು ಪರ್ಮಿಷನ್ ಕೊಟ್ರೆ ನಿಮ್ಮನ್ನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂಥೇಳಿ ಇದನ್ನು ಮಾಡ್ತೇವೆ ಅದನ್ನು ಮಾಡ್ತೀವಿ ಅಂತೇಳಿ ಆವಾಜ್ ಹಾಕಿ ತಮ್ಮ ಫೋನ್ ತೆಗೆದು ವಿಡಿಯೋ ಮಾಡಕ್ಕೆ ಹತ್ಬಿಟ್ರೆ. ನಾವು ಊರು ಮಂದಿದ ಕಲರ್ ವಿಡಿಯೋ ತೆಗಿತೀವಿ ಅಂತಾದ್ರಾಗ ಇವ್ರು ನಮಗೆ ಧಮಕಿ ಹಾಕಿದ್ರೆ ಸುಮ್ಮನೆ ಬಿಡ್ತೇವೆ ಹೇಳ್ರಿ. ಒಳಗೆ ಹೋಗಿ ಫುಡ್ ಸೇಫ್ಟಿ ಆಫೀಸರ್ ಕಡೆ ಹೋಗಿ ಯಾಕೆ ಬಂದಿದ್ರಿ, ಏನು ಚೆಕ್ ಮಾಡಿದ್ರಿ ಅಂತ ಕೇಳಿದ್ವಿ. ಪಾಪ ಪಾತ್ರೋಟ್ ಅನ್ನುವಂಥ ಫುಡ್ ಆಫೀಸರ್ ಹಂಗೆ ಕಶಿಶ್ ಅಡಿಕೆ ಚೀಟ್ ಒಳಗೆ ಕಪ್ಪಿ ಬಂದಿತ್ತು ಅಂತ ಹೇಳಿ ಅದಕ್ಕೆ ಸ್ಯಾಂಪಲ್ ತೊಗೊಳಕ್ಕೆ ಬಂದಿದ್ದು ನೋಡ್ರಿ ಅಂತ ಅಷ್ಟು ಚಂದ ಹೇಳಕತ್ತಾರ ನೋಡ್ರಿ. ಇಲ್ಲಿ 17 ಮಂದಿ ಕೆಲಸ ಮಾಡ್ತಾರಂತ, ಇವ್ರ ಹೆಲ್ತ್ ಸರ್ಟಿಫಿಕೇಟ್ ಇಲ್ಲ ನೋಡ್ರಿ. ನಾವು ಇದನ್ನು ಹೇಳೋ ಮಟ್ಟ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಗೆ ಇದ್ರ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ಆಫೀಸರ್ ಮತ್ತು ಫ್ಯಾಕ್ಟ್ರಿ ಅವ್ರು ಎಷ್ಟು ಚಂದ ಜಾತ್ರೆ ನಡೆಸಿಬಿಟ್ಟಾರ ನೋಡ್ರಿ. ಇಲ್ಲಿ ಇವತ್ತು ನಮ್ಗೆ ಅಂದ ಹೇಳಕತ್ತಿಲ್ಲ, ನಾನು ರೀಲ್ಸವನ್ನು ನೋಡಿದೇನು, ನಮ್ಮ ಜಿಲ್ಲಾಂಕಿತ ಅಧಿಕಾರಿಗಳು ಒಂದು ಪರವಾನಗಿ ತೊಗೊಂತೀವಿ. ಇವತ್ತು ಹಿಂಗೆ ಸರ್ ನಾವು ಹೋಗಿ ಬರ್ತೀನಿ ಅಂದಾಗ ಎಲ್ಲ ಹೋಗಿ ವಿಸಿಟ್ ಮಾಡಿ ಅದು ಪರಿಶೀಲನೆ ಮಾಡಿ ಕ್ರಮ ಕೈಗೊಡ್ರಿ ಅಂತಂದರು. ಅವರ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ನಾವಿಲ್ಲಿ ದಿನಾರ ಇಂಡಸ್ಟ್ರಿಗೆ ಭೇಟಿ ಕೊಟ್ಟಿದ್ದೀನಿ. ಭೇಟಿ ಕೊಟ್ಟು ಎಲ್ಲ ನಾನು ಗೋಡೌನ್ ಎಲ್ಲ ತಿರುಗಾಡಿ ಇಂಡಸ್ಟ್ರಿ ಎಲ್ಲ ತಿರುಗಾಡಿದ್ದೀನಿ. ಮತ್ತು ಅದ್ರ ಜೊತೆಗೇನೆ ಏನಪ್ಪ ಅಂದ್ರೆ ಇಲ್ಲಿ ವರ್ಕರ್ಸು ಲಿಸ್ಟು ತೊಗೊಂಡೆ 17 ಮಂದಿ ಕೆಲಸ ಮಾಡ್ತಾರಂತ ಅವ್ರದ್ದು ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಕೂಡ ಮಾಡ್ಸೋಕ್ಕೆ ಹೇಳಿದ್ದೀನಿ ಅವ್ರು. ಯಾಕಂದ್ರೆ ನಾವು ಕೆಲಸ ಮಾಡೋಕತ್ತೀವಪ್ಪ ಅಂದರೆ ನಾವು ಎಲ್ಲ ಒಂದು ಮ್ಯಾನುವಲ್ ಹಿಡಿತಿರ್ತೀವಿ, ಅದಕ್ಕಾಗಿ ಅವ್ರದ್ದು ಒಂದು ಆರೋಗ್ಯ ಚೆನ್ನಾಗಿರ್ಬೇಕಲ್ಲ, ಅದನ್ನು ಕೂಡ ಹೇಳಿದ್ದೇನೆ. ಮತ್ತು ಸ್ಯಾಂಪಲ್ ಸಹ ಡ್ರಾ ಮಾಡಿದ್ದೀವಿ. ಇವತ್ತು ಇಲ್ಲಿ ಏನೇನು ಇದಕ್ಕೆ ಆ್ಯಡ್ ಮಾಡ್ತಾರೆ ಅನ್ನೋದು, ನಾವು ಶುಗರ್ ಇರ್ಬೋದು, ಇನ್ಗ್ರೀಡಿಯೆಂಟ್ಸ್ ಬೇರೆ ವಸ್ತುಗಳದಾವ, ಅವ್ನ ಆಯಿಲ್ ತೊಗೊಂಡಿವು, ಆಯಿಲ್ನು ಕೂಡ ಟೆಸ್ಟಿಗೆ ಕಳಿಸ್ತೀವಿ. ವರದಿ ಬಂದ ನಂತರ ನಾವು ಕಾನೂನು ಸೂಕ್ತ ಕ್ರಮ ಕೈಗೊಳ್ತೀವಿ. ನೋಡಿರಿ ಸರ್, ಒಂದು ಚಾರ್ಜೆಟ್ ಒಳಗೆ ಒಂದು ಕಪ್ಪಿ ಬಂದಿತ್ತು, ಸೊ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತೀವಿ ಸರ್? ಅದಕ್ಕೆ ಇಲ್ಲಿ ಈಗ ನಾವು ಈಗ ನೋಟಿಸ್ ಕೊಡ್ತೀವಲ್ಲ, ಈಗ ನಾವು ಈಗ ಬಂದೀವಿ, ಅದಕ್ಕೆ ಬಂದಿದ್ದು ಉದ್ದೇಶ, ಅದಕ್ಕೆ ನೋಟಿಸ್ ಕೊಡ್ತೀವಿ. ಅದ್ರ ಜೊತೆಗೆ ಈಗ ನಾವು ಏನು ಸ್ಯಾಂಪಲ್ ಟ್ರೈ ಮಾಡಿದ್ವಲ್ಲ ಅದ್ರ ಮೇಲೆ ನಾವು ರಿಸಲ್ಟ್ ಏನು ಬರ್ತದೆ ಅದ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಹೇಳ್ತೀವಿ. ಆಫೀಸರ್ ಇದ್ದಾಗ ಇವ್ರು ತಮ್ಮ ಕಶಿಶ್ ಫ್ಯಾಕ್ಟ್ರಿ ತೋರ್ಸಕ್ಕೆ ರೆಡಿ ಇಲ್ಲ, ನಿಮಗೆ ಏನು ಐತಿ ಪರ್ಮಿಷನ್ ಅಂತ ಧಮಕಿ ಕೊಡ್ತಾರೆ. ಅಂತಾದ್ರಾಗ ನಾವು ಅಷ್ಟೇ ಹೋದ್ರೆ ಕೇಳ್ತೀರಣ್ಣ, ನೋಡ್ರಿ DC ದಿವ್ಯಾ ಪ್ರಭು ಮೇಡಮ್, ನಿಮ್ಮ ಆಫೀಸರ್ಗಳು ಫುಡ್ ಸೇಫ್ಟಿ ವಿಚಾರದಾಗ ಕಂಪ್ಲೇಂಟ್ ಕೊಟ್ಟರು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಆ್ಯಕ್ಷನ್ ತೊಗೊಳಕ್ಕೆ 15 ದಿನ ತೊಗೊತಾರಪ್ಪ ಅಂತಂದ್ರೆ ಇವ್ರು ಎಷ್ಟು ಚಂದ ಕೆಲಸ ಮಾಡ್ತಾರೆ ನೋಡ್ರಿ ಇವ್ರು. ಅಲ್ಲ ಹಂಗೆ ಕಪ್ಪಿ ಮರಿ ಹಾಕಿ ಕೊಟ್ಟಂಥ ಕಶಿಶ್ ಫ್ಯಾಕ್ಟ್ರಿ ಮೇಲೆ ಏನು ಕ್ರಮ ತೊಗೋತೀರಿ ನೀವು ಅಂತ ನಾವು ನೋಡ್ತೀವಿ ತೋರಿ. ವಿನಯ್ ರೆಡ್ಡಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.